ನಾರದ ಮುನಿ ಬಂದು ನಾರಾಯಣನ ಕೊಂಡು ನಾನೊಂದು ಬೇಡುವೆನು. ದೀರ ನಿನ್ನ ದೀನಾರು ಸಾವಿರರ ಸೇರೋಳು ನಾರಿಯೊಬ್ಬಳ ಎನಗ ಬೇಕೆಂದು ಕೇಳಿದ. ಹೇಳುವೆ ನಾನೀಗ ಕೇಳಯ್ಯ ನಾರದ, ವ್ಯಾಳೆವಾಗದೆ ನೀ ಪೋಗಿ ಬೇಗನೆ ನಾನಿಲ್ಲದ ಮನೆ ಪೋಗಿ ನಾರಿಯ ಕರೆದೊಯ್ಯೋ ನಾರದ ಹೋಗೆಂದ. ಆ ನುಡಿದ ಮಾತನು ಕೇಳಿ ಮುದದಿಂದ ನಾರದ ಮೊದಲ ಮನೆಗೆ ತಪೋಗಿ ಉದಯ ಕಾಲದಿ ಸ್ನಾನ ಮಡಿಯುಟ್ಟು ಜಪಿಸುವ ಅತಿ ನೇಮ ನಿಷ್ಠೆಯಲ್ಲಿರುವ ದೇವನ ಕಂಡ. ಎರಡನೇ ಮನೆಯಲ್ಲಿ ನಾರದ ಮುನಿ ಪೋಗೆ ಮಾರ ಜನಕತನಲ್ಲಿ ಶಿಶುವು ಪುಟ್ಟಿದ ಪುಣ್ಯ ವಾಚನ ಕೆನುತ್ತಲೇ ಮಡದಿ ಸಹಿತ ನಾಮಕರಣಕ್ಕೆ ಕೊಡತಿದ್ದ. ಮೂರನೇ ಮನೆಯಲ್ಲಿ ನಾರದ ಮುನಿ ಪೋಗೆ ಮಾರ ಜನಕತನಲ್ಲಿ ಸಾರಂಗಿ ವೀಣ ತಂಬೂರಿ ನಾದಗಳಿಂದ ಧೀರ ಸಭೆಯಲ್ಲಿ ಶ್ರೀಹರಿ ಕುಳತಿದ್ದ. ನಾಲ್ಕನೇ ಮನೆಯಲ್ಲಿ ನಾರದ ಮುನಿ ಪೋಗೆ ಲೋಕನಾಯಕತನಲ್ಲಿ ಆಕಳ ಕರದು ಸುವರ್ಣ ಪಾತ್ರೆಲಿ ಕ್ಷೀರ ಪ್ರೀತಿಯಿಂದಲೇ ತನ್ನ ಸತಿಗೆ ಕೊಡುತ್ತಲಿದ್ದ. ಐದನೇ ಮನೆಯಲ್ಲಿ ನಾರದ ಮುನಿ ಪೋಗೆ ಹಯವದನನು ತಾನಲ್ಲಿ ದಾಳವ ನಾಡುತ್ತ ತೂಗೋ ಮಂಚದ ಮೇಲೆ ನಾರಿ ಸಹಿತ ಉಯ್ಯಾಲೆ ನಾಡುತ್ತಲಿದ್ದ. ಆರನೇ ಮನೆಯಲ್ಲಿ ನಾರದ ಮುನಿ ಪೋಗೆ ಮಾರ ಜನಕತನಲ್ಲಿ ಸಂಪಿಗೆ ತೈಲ ಹಚ್ಚಿಸಿಕೊಳ್ಳುತ್ತ ರತ್ನ ಮಾಣಿಕದ ಮಣಿ ಮೇಲೆ ಕುಳತಿದ್ದ. ಏಳನೇ ಮನೆಯಲ್ಲಿ ನಾರದ ಮುನಿ ಪೋಗೆ ಮಾರ ಜನಕತನಲ್ಲಿ ನಾರಿ ಸಹಿತ ಶೃಂಗಾರ ಮಂಟಪದಲ್ಲಿ ಕುಮಾರಿಯರೀರ್ವರೆಗೆ ಧಾರೆ ಎರೆಯುತ್ತಲಿದ್ದ. ಎಂಟನೇ ಮನೆಯಲ್ಲಿ ನಾರದ ಮುನಿ ಪೋಗೆ ಸಂತೋಷ ಸಂಭ್ರಮದಿ ಪಂಚಭಕ್ಷ ಪರಮನ್ನ ಕ್ಷೀರಗಳಿಂದ ನೆಂಟರಿಷ್ಟರ ಕೂಡಿ ಪಂಕ್ತಿಲಿ ಕುಳಿತಿದ್ದ. 16,000 ಸುಧತೆಯರ ಮನೆಯಲ್ಲಿ ದಣಿದು ನೋಡಿದೆ ನಾನಿನ್ನ ಹಗಲು ಈರಳು ನಿನ್ನ ಭಜಿಸುವ ಕಾಂತಗೆ ಮಡದಿಯಾತಕ ಬೇಕೋ ನರಸಿಂಹ ವಿಠಲ. ನಾರದ ಮುನಿ ಬಂದು ನಾರಾಯಣನ ಕಂಡು ನಾನೊಂದು ಬೇಡುವೆನು.